ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಿ ವಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಸೂಪರ್ ಆಗಿದ್ದೀನಿ. ರಾತ್ರಿ ಮಂತ್ರಾಲಯಕ್ಕೆ ಹೊರಡ್ತಾ ಇದ್ದೀವಿ. ಏನು ದೇವ್ರೆ, ಸಡನ್ ಪ್ಲ್ಯಾನ್. ಓಕೆನಾ, ಇದಂತೂ ಸಿಕ್ಕಾಪಟ್ಟೆ ಸಡನ್ ಪ್ಲ್ಯಾನು. ಒಂದು 2 ಮಂತ್ಸಿಂದ ಪ್ಲ್ಯಾನ್ ಮಾಡ್ತಾನೆ ಇದ್ವಿ, ಹೋಗಬೇಕು ಅಂತ. ಸೊ ಪಾಪು ಮಲ್ಕೊಂಬಿಟ್ಟಿದ್ದ. ನಾನು ನೈಟ್ ಡ್ರೆಸ್ಸೇ ಹಾಕ್ಕೊಂಡಿದ್ದೆ. ಸೊ ಬ್ಯಾಗೆಲ್ಲ ನೋಡಿ ಆ ಥರ ಪ್ಯಾಕ್ ಮಾಡ್ಕೊಂಡಿದ್ದೀನಿ ನಾನು. ಬಿಕಾಸ್ ಅವ್ರದ್ದು ನಂದು ಪಾಪುದು ರೆಡಿ ಮಾಡಿಕೊಂಡೆ. ನೈಟ್ ನೋಡಿ ಟೈಮು ಆಲ್ಮೋಸ್ಟ್ 12:30 ಆಗಿತ್ತು ಅಂದ್ಕೊಳ್ಳಿ. ನಾವು ಮನೆ ಬಿಡೋ ಅಷ್ಟೊತ್ತಿಗೆ. ಸೊ 12:30 ಇಲ್ಲ 11:30, ಐ ಆಮ್ ಸೋ ಸಾರಿ, ಟೈಮ್ ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ. ಬಟ್ ಇಟ್ ವಾಸ್ ಮೋರ್ ದೆನ್ 12. ಓಕೆನಾ, 12 ಅಂದ್ಕೊತೀನಿ. ಸೊ ಇವರು ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಕಾರ್ಗೆ ನಿಂಬೆಹಣ್ಣು ಅದೆಲ್ಲ ಇಟ್ಬಿಟ್ಟು ಒಳ್ಳೆ ರಾಯ ದರ್ಶನಕ್ಕೆ ಹೋಗ್ತಾ ಇರೋದಲ್ವ. ಸೊ ಎಲ್ಲ ಒಳ್ಳೇದಾಗಲಿ, ಪ್ರಯಾಣ ಆರಾಮಾಗಿರಲಿ ಅಂತ ಸ್ವಲ್ಪ ನಿಂಬೆಹಣ್ಣು ಒಳಗಡೆ ಹೊಟ್ಟೋಯ್ತು, ಅದಕ್ಕೆ ಕಡ್ಡಿ ಎತ್ಕೊಂಡ್ಬಂದು ತೆಗಿತಾ ಇದ್ದಾರೆ. ಸೊ ಈ ಥರ ಇತ್ತು ಡೇ. ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಲ್ಲ, ಕೆಟ್ಟಾಗಿ ಕಾಣಿಸ್ತಾ ಇದ್ದೀನಿ ನೋಡಿ. ಮುಖದಲ್ಲಿ ಪಿಂಪಲ್ಸ್ ಅಂತೂ ತುಂಬ ಜಾಸ್ತಿ ಆಗ್ತದೆ. ಸ್ವಲ್ಪ ಹಾರ್ಮೋನ್ಸ್ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ಪಿಂಪಲ್ಸ್ ಫಾರ್ಮ್ ಆಗ್ತಾನೇ ಇದೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಪ್ರಯಾಣನ. ಸೊ ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು. ನನಗಂತೂ ಖುಷಿ ಆಯಿತು. ಅಂದರೆ ಲೈಕ್ ಲಾಂಗ್ ಜರ್ನಿ, ಯಾರ್ಯಾರು ನೈಟ್ ಔಟ್ ಇಷ್ಟಪಡ್ತಾರೋ ಅವ್ರಿಗೆ ಇದು ಚೆನ್ನಾಗಿದೆ. ಬಟ್ ಏನಂದರೆ ಫ್ಯಾಮಿಲಿ ಜೊತೆ. ಓಕೆನಾ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ. ಅದು ಆದಮೇಲೆ ನಾವು ಪೆಟ್ರೋಲ್ ಹಾಕಿಸ್ಕೊಂಡ್ರಿ. ಸೊ ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ಇನ್ನೇನು ಸ್ಟಾರ್ಟಪ್ ಮಾಡಿದ್ರಿ. ಅದು ಎಲ್ಲ ಏನು ತೋರಿಸೋದು, ಹೋಗೋದು ಬರೋದು ನಾರ್ಮಲ್ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಅಲ್ಲಲ್ಲಿ ರಾ ವಿಡಿಯೋ ಕೂಡ ಹಾಕ್ತೀನಿ. ಓಕೆನಾ. ಸರ್ವಶಕ್ತ ನಿನಗೆ ಮೋದಕಾರ್ಪಣೆ 2910 ಹಾಕೋನಲ್ಲ, ಅದಕ್ಕೆ 10 ರೂಪಾಯಿ. 2910 ರೂಪಾಯಿ. ಮಕ್ಕಳೇ ಫೋಟೋ ಹಿಡಿಬೇಡ, ಸುಮ್ಮನೆ ಮಕ್ಕಳೇ ಫೋಟೋ ಹಿಡಿ. ಅಪ್ಪ ಸುಮ್ಮನೆ ಇರಿ ಅಪ್ಪ. ಸೊ ಇಲ್ಲಿ ನಮಗೆ ಕಿಯಾ ಲೈಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆಲ್ಮೋಸ್ಟ್ ಆಲ್ ಪಾಪ್ಯುಲರ್. ಸೊ ಸಿಕ್ಕಾಪಟ್ಟೆ ದೊಡ್ಡ ಕಂಪ್ನಿ ಅಪ್ಪ ಇದಂತೂ. ಅದಕ್ಕೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ನೋಡಿ ಎಷ್ಟು ದೊಡ್ಡದಾಗಿದೆ, ಅಲ್ಲಿಂದ ಅಲ್ಲಿವರೆಗೂ ಜಾಬ್ಸ್ ಎಲ್ಲ ನಮ್ಗೆ ಸಿಗಲ್ವಾ ಅದು ಇದು ಅಂತೆಲ್ಲ ಮಾತಾಡಿಕೊಂಡು ಹಾಗೆ ಪ್ರಯಾಣ ಮಾಡ್ತಾಯಿದ್ವಿ. ಆದರೆ ಇವಾಗ ನೈಟ್ ಆಗಿರೋದ್ರಿಂದ ಸ್ವಲ್ಪ ಹೆವಿ ಲೋಡೆಡ್ ಗಾಡಿಗಳು ಜಾಸ್ತಿ ಓಡಾಡುತ್ತೆ. ಸೊ ಸೇಫ್ ಡ್ರೈವ್ ಮಾಡಬೇಕು ಅಂತ ಕಾನ್ಸಂಟ್ರೇಷನ್ ಡ್ರೈವಿಂಗ್ ಮೇಲೆ ಇತ್ತು. ಸೊ ಅಂದರೆ ತುಂಬ ಏನು ನಾವು ವೀಡಿಯೋಸ್ ಮಾಡ್ಕೊಂಡಿಲ್ಲ. ಆಲ್ಮೋಸ್ಟ್ ಆಲ್ ಬೇಗನೆ ರೀಚ್ ಆಗಿಬಿಟ್ರಿ, ಅಂದರೆ ಬೆಳಗಿನ ಜಾವ ರೀಚ್ ಆದ್ರಿ. ಸೊ ಚೆನ್ನಾಗಿತ್ತು ನೇಚರು ನೋಡಿ. ಇಲ್ಲೆಲ್ಲ ಕೈ ಎತ್ತೋದು, ಬಾ ಮನೆಗೆ ನಿನ್ ಕೈ ತಪ್ಪ, ಬಾ ಮನೆಗೆ ಐತೆ ನಿಂಗಪ್ಪ. ನೀ ಹೆಂಗಿದಾನ ಬರೋ ಟ್ರೈನಲ್ಲೇ ಅಲ್ಲ, ಬಾ 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 ಆಗಲ್ಲ. ಹೆಂಗೇಲೋ, ಹಿಂಗಿದ್ರೆ ಹಿಂಗ್ ಹೋಗ್ಬೇಕು, ಹಿಂಗಿದ್ರೆ ಹಿಂಗ್ ಹೋಗ್ಬೇಕು. ನಾಟಕ ಆಗ್ಲೋ ನಾನು ಅಮ್ಮ ಮಗು ಪೂಜಾ ಕರ್ಕೊಂಡು ಹೋಗ್ತೀನಿ. ನೀನ್ ಹೆಂಗಾದ್ರು ಬಾ, ಬರ್ಬೇಡ, ಇಲ್ಲೇ ಇದ್ಬಿಡು. ಮತ್ತು ಮಾವದು ನನ್ನ ಹಸ್ಬೆಂಡ್ದು ಕಾನ್ವರ್ಸೇಷನ್ ಕೇಳ್ತಿದ್ರಲ್ವ. ಯಾಕೋ ನಮ್ಮ ಮಾವನಿಗೆ ಲೈಕ್ ಗಾಡಿ ಸ್ಟಾರ್ಟ್ ಮಾಡಿದಾಗಿಂದ ವಾಮಿಟ್ ಸ್ಟಾರ್ಟ್ ಆಗೋಗಿತ್ತು. ನೈಟ್ ಜರ್ನಿ ಆಗಿರೋದ್ರಿಂದ ಸ್ವಲ್ಪ ಲೈಕ್ ವಾಮಿಟ್, ಅಂದರೆ ನಾರ್ಮಲಾಗಿ ಅವ್ರು ಟ್ರಾವೆಲ್ ಮಾಡಬೇಕಾದ್ರೆ ವಾಮಿಟ್ ಮಾಡ್ತಾ ಇರ್ತಾರೆ. ಬಟ್ ಈ ಸಲ ಅಂತೂ ಸಿಕ್ಕಾಪಟ್ಟೆ ಓವರ್ ಆಗಿತ್ತು. ಅದಕ್ಕೆ ನಮ್ಮ ಹಸ್ಬೆಂಡು ಸ್ವಲ್ಪ ಅವ್ರ ಮೈಂಡ್ ಡೈವರ್ಟ್ ಮಾಡೋಕ್ಕೆ, ನಾನು ಕರ್ಕೊಂಡು ಹೋಗಲ್ಲ, ಬಿಟ್ಬಿಟ್ಟು ಹೋಗ್ಬಿಡ್ತೀನಿ, ಆ ಥರ ಎಲ್ಲ ಸ್ವಲ್ಪ ರೇಗಿಸ್ತಾಯಿದ್ರು. ವಾಮಿಟ್ ಟ್ಯಾಬ್ಲೆಟ್ ಎಲ್ಲ ತೊಗೊಬೇಕಲ್ಲ ಫಸ್ಟೇ, ಇದು ಗೊತ್ತಿದೆ ಅಲ್ವಾ, ನಾನು ಮರ್ತೋದೆ ಅಂತೆಲ್ಲ ನಮ್ಮತ್ತೆ ಕೂಡ ಹೇಳ್ತಾಯಿದ್ರು. ಮಾತ್ರ ಬೆಳಗಿನ ಜಾವ ಹಸುಗಳು, ಆ ಸ್ಮೆಲ್ ಗೊತ್ತಾ, ಹಳ್ಳಿ ಕಡೆ ಆ ಸ್ಮೆಲ್, ಪೊಲ್ಯೂಷನ್ ಇಲ್ದಿರೋ ಒಂದು
ತಣ್ಣಗೆ ಗಾಳಿ ಬೀಸ್ಕೊಂಡು ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟೊಂದು ಸಖತ್ತಾಗಿತ್ತು. ನಾವು ಆಲ್ಮೋಸ್ಟ್ ಅಲ್ಲಿ ರೀಚ್ ಆದರೆ ಇನ್ನು ರೂಮ್ ಹುಡ್ಕೋದೊಂದು ದೊಡ್ಡ ಟಾಸ್ಕ್ ಇಲ್ಲಿ. ಸೊ ಎಲ್ಲ ಕಡೆ ಸ್ಟಾಪ್ ಮಾಡೋದು, ರೂಮ್ ನೋಡೋದು, ಸ್ಟಾಪ್ ಮಾಡೋದು, ರೂಮ್ ನೋಡೋದು, ಇದೇ ಥರ ಆಗ್ತಿತ್ತು. ಬಟ್ ಫೈನಲ್ ಆಗಿ ನಮಗೆ ರೂಮ್ ಸಿಕ್ತು. ಸೊ ಯಾವ ಥರ ಇದೆ ಏನು ಅಂತ ಮುಂದೆ ಹಾಗೆ ಹಾಕಿದ್ದೀನಿ ನೋಡಿ. ಇದೆಲ್ಲ ದೇವಸ್ಥಾನ ಅನ್ಸುತ್ತಮ್ಮ. ಗ್ರೀನ್ ಕಲರ್ ಬೋರ್ಡ್. ಎಷ್ಟೊಂದು ರೂಮ್ಗಳನ್ನ ನೋಡಿದ್ರಿ, ಬಟ್ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾಯಿದ್ರು. ಜಸ್ಟ್ ಫಾರ್ 24 ಅವರ್ಸು 1 ಡೇಗೆ 5000 6000 ಮಿನಿಮಮ್ ಒಂದು 4000 ಆ ಥರ ಹೇಳ್ತಾಯಿದ್ರು. ನನಗಂತೂ ಅಷ್ಟೊಂದು ಜಸ್ಟ್ ಹಿಂಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ನಾವೇನು 24 ಅವರ್ಸು ಇರೋಲ್ಲ. ಅಷ್ಟೊಂದು ಏನಕ್ಕೆ ಪೇ ಮಾಡಬೇಕು, ಹುಡ್ಕೋಣ ಇನ್ನೂ ಸ್ವಲ್ಪ ಅಂತ ನನ್ನ ಹಸ್ಬೆಂಡು ಹುಡುಕ್ತಾನೆ ಇದ್ದರು. ಪಾಪ ಎಷ್ಟೊಂದು ರೂಮ್ಗೆ ಹೋದ್ರು, ಕೇಳಿದ್ರು, ರೂಮ್ಸ್ ಇರಲಿಲ್ಲ ಎಷ್ಟೊಂದು ಕಡೆ. ಇನ್ನು ಅಷ್ಟೊಂದು ಕಡೆ ಒಂದೇ ರೂಮು ಶೇರಿಂಗ್ ತೊಗೊಳ್ಳಿ, ಅದಕ್ಕೆ ಮಿನಿಮಮ್ ಇನ್ನೊಂದು ಕಡೆನೂ 4800 ಏನೋ ಹೇಳಿದ್ರು, 6000 ಹೇಳಿದ್ರು. ಈ ಥರ ನೋಡಿ, ಇಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ರಿ, ಇಲ್ಲೂ ವಿಚಾರಿಸಿದ್ರಿ. ಈ ಥರ ಎಷ್ಟೋ ಜಾಗಗಳಲ್ಲಿ ವಿಚಾರಿಸಿದ್ರು ನಮಗೆ ರೂಮ್ ಸಿಕ್ಕಲಿಲ್ಲ. ಸೊ ನಾನು ಏನು ಹೇಳಬೇಕು ಅಂದ್ಕೊತೀನಿ ಅಂದರೆ, ನೀವು ಬರ್ತೀನಿ ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಂದರೆ ಏನು ವರೀಸ್ ಬೇಡ. ಬರೋದೇನಾದರೂ ನೈಟ್ ಟ್ರಾವೆಲ್ ಇದ್ದರೆ ಬಂದು ಹಾಲ್ಟ್ ಆಗಿ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ದರ್ಶನಕ್ಕೆ ಹೋಗಿ ವಾಪಸ್ ಬರ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬರುತ್ತೆ ನಿನ್ಗೆ ಡ್ಯಾಡಿ ಮಮ್ಮಿ ಅದೆಲ್ಲ ಚೆನ್ನಾಗಿ ಬರಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PV ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ನೈಟ್ ಟ್ರಾವೆಲ್ ಮಾಡಿದ್ರಿ, ಮಂತ್ರಾಲಯಗೆ ಅಂದರೆ ಪ್ಲೇಸ್ಗೆ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಚಿಕ್ಕದಾಗಿ ಒಂದು ರೂಮ್ ಮಾಡಿದ್ದೀವಿ, ಅದ್ರದ್ದು ರೂಮ್ ಟೂರ್ ತೋರಿಸ್ತೀನಿ, ನೋಡ್ಕೊಂಬನ್ನಿ ಹೇಗಿದೆ ಅಂತ. ಓಕೆನಾ? ಸೊ ತುಂಬ ಚಿಕ್ಕದಾಗಿದೆ. ನಾನು ಲಾಸ್ಟಲ್ಲಿ ಬಜೆಟ್ ಯಾವ ಥರ ನಾವು ಪ್ಲ್ಯಾನ್ ಮಾಡಿದ್ದೀವಿ, ನಾವು ಎಷ್ಟು ಜನ ಬಂದ್ವಿ ಅದೆಲ್ಲ ಕಂಪ್ಲೀಟಾಗಿ ಹೇಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಸೊ ನೋಡಿ, 108 ರೂಮ್ ನಂಬರ್. ಡೋರ್ ಡೀಸೆಂಟಾಗಿ ಚೆನ್ನಾಗಿದೆ. ಸೊ ಇಲ್ಲಿ ತುಂಬ ರೂಮ್ ಸಿಗೋದು ತುಂಬಾ ಕಷ್ಟ. ಸೊ ಪ್ರೀ ಬುಕ್ ಮಾಡ್ಕೊಂಡು ಬರೋದು ಬೆಸ್ಟ್ ಅಂತ ಅಂದ್ಕೊತೀನಿ. ಕಮ್ಮಿ ರೂಮ್ಸ್ ಕೂಡ ಅವೈಲಬಲ್ ಇದೆ, ಬಟ್ ಕಾಸ್ಟ್ ಕೂಡ ಸ್ವಲ್ಪ ಹೆವಿನೇ ಹೇಳ್ತಾರೆ. ಬಟ್ ಇದು ಸ್ವಲ್ಪ ರೀಸನಬಲ್ ಅನಿಸ್ತು ಕಂಪ್ಯಾರಿಟಿವ್ಲಿ. ಸೊ ಓಕೆ, ನಾಟ್ ಬ್ಯಾಡ್, ಡೀಸೆಂಟಾಗಿದೆ. ಬಟ್ ಒಂದು ಸ್ವಲ್ಪ ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕಿತ್ತು ಅಂತ ಅನಿಸುತ್ತೆ. ನೋಡಿ, ಇದು ಲೈಕ್ 2 ಫ್ಯಾಮಿಲೀಸ್ ಮಲ್ಕೊಳ್ಳೋ ಥರ ಇರುತ್ತೆ. ಸೊ 2 ಬೆಡ್ ಈ ಥರ ಕೊಟ್ಟಿದ್ದಾರೆ. ಬಟ್ ಇದ್ರದ್ದು ವಿಶೇಷ ಏನಂದರೆ ಇದು ಸ್ಟೋನಲ್ಲೇ ಬೆಡ್ ಮಾಡಿಬಿಟ್ಟಿದ್ದಾರೆ. ಇಷ್ಟೇ, ಇನ್ನೇನೂ ಇಲ್ಲ ರೂಮಲ್ಲಿ. AC ಫ್ಯಾನ್, ಮತ್ತು ಇಲ್ಲಿ ಇದು ಸ್ನಾನ ಮಾಡೋರು, ಮತ್ತು ಅದು ಬಾತ್ರೂಮ್. ನಾನು ಹೇಳಿದ್ನಲ್ವ ಸ್ವಲ್ಪ ಕ್ಲೀನ್ನೆಸ್ ಇಲ್ಲ ಅಂತ. ಸೊ ಈ ಥರ. ಸೊ ಇಲ್ಲಿಂದ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ, ಡೈರೆಕ್ಟಾಗಿ ಮೇನ್ ರೋಡ್ ಕಾಣಿಸುತ್ತೆ. ಬೆಳಗ್ಗೆ ಎದ್ದು ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಜ್ಜಿದು ಮೊಮ್ಮಗದು ಫೋಟೋ ಸೆಕ್ಷನ್ ನಡೀತಾ ಇದೆ. ಇಲ್ಲಿ ನಮ್ಮ ಮಾವ ಕೂತಿದ್ದಾರೆ.
ನನ್ನ ಹಸ್ಬೆಂಡ್ ಸ್ನಾನಾಗಿ ಹೋಗಿದ್ದಾರೆ, ವಾಶ್ರೂಮ್ಗೆ ಹೋಗಿ. ಇಷ್ಟೇ, ಓಕೆನಾ, ಸಿಂಪಲ್. ಸೊ ಇವಾಗ ಈ ಥರ ರೆಡಿ ಆಗಿಬಿಟ್ಟು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲ, ಅಮ್ಮ ಪರ್ಸ್ ಎತ್ಕೊಂಡಿದ್ದಾರೆ. ನಾವು ಸ್ಟೇ ಮಾಡಿದಂಥ ಹೋಟೆಲ್ ಇದು. ಆ್ಯಕ್ಚುಲಿ ಕ್ವೈಟ್ ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ರೀಸನಬಲ್ ಬಜೆಟ್ ಯಾರು ನೋಡ್ತಾ ಇದ್ದೀರಾ ಅವರು. ಬಜೆಟ್ ಪ್ಲ್ಯಾನಿಂಗ್ ನಾನು ಹೇಳ್ತೀನಿ ಅಂತ ಹೇಳಿದ್ದೀನಿ, ಸೊ ಅದಕ್ಕೆ ಅಂತ ಒಂದು ವ್ಲಾಗ್ ಮಾಡ್ತೀನಿ. ಯಾವ ಥರ ಇರುತ್ತೆ ಅಂತ ನೋಡಿ, ಎಷ್ಟೆಷ್ಟು ಖರ್ಚಾಯಿತು, ಯಾವ ಥರ ಖರ್ಚಾಯಿತು, ಏನೇನಕ್ಕೆ ಖರ್ಚಾಯಿತು ಅದನ್ನೆಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ, ಓಕೆನಾ. ಯಾಕಂದರೆ ತುಂಬ ಜನ ಮಂತ್ರಾಲಯಕ್ಕೆ ಹೋಗಬೇಕು, ಯಾವ ಥರ ಬ್ಯಾಂಗ್ಳೂರಿಂದ ಅಲ್ಲಿಗೆ ಎಷ್ಟು ಡೇಸ್ ಬೇಕಾಗುತ್ತೆ, ಯಾವ ಥರ ಇರುತ್ತೆ, ರೆಸ್ಟ್ಲೆಸ್ ಡ್ರೈವಿಂಗಾ, ರೆಸ್ಟ್ ಮಾಡ್ಕೊಂಡು ಡ್ರೈವ್ ಮಾಡ್ಬೋದಾ, ಇದೆಲ್ಲ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಅಲ್ವಾ. ಸೊ ಅವ್ರಿಗೆ ನಾನು ಇಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಆಲ್ರೆಡಿ ಗೊತ್ತಿರುತ್ತೆ ನಾವು ಎಷ್ಟು ಜನ ಬಂದಿದ್ದೀವಿ ಅಂತ. ಎಸ್, ನಾನು, ನನ್ನ ಹಸ್ಬೆಂಡ್, ನನ್ನ ಮಗು ಮತ್ತು ನನ್ನ ಅತ್ತೆ ಮಾವ, ನಾವಿಷ್ಟು ಜನ ಬಂದಿದ್ದೀವಿ. ಶ್ರೀರಾಮ ಅಂತ ಬರ್ದವ್ರಲ್ವ ಎಲ್ಲ ಗೋಡೆ ಮೇಲೆ. ಆಲ್ರೆಡಿ ಎಲ್ಲ ಟ್ರಾವೆಲ್ ಮಾಡಿ ಮಾರ್ನಿಂಗ್ ರೀಚ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ನಾಷ್ಟ ತಿಂದು ಆಮೇಲೆ ದರ್ಶನಕ್ಕೆ ಹೋಗೋಣ ಅಂತ ಉಡುಪಿ ಶ್ರೀಕೃಷ್ಣ ಅಂತ ಇಲ್ಲಿ ಇದೆ ಹೋಟೆಲ್. ಸೊ ಅಲ್ಲಿ ಬಂದಿದ್ವಿ. ಓಕೆ, ಟೇಸ್ಟ್ ವೈಸ್ ಓಕೆ ಆಗಿತ್ತು. ಟ್ರೈ ಮಾಡೋರು ಟ್ರೈ ಮಾಡ್ಬೋದು. ನನಗೆ ಓಕೆ ಅಂತ ಅನಿಸ್ತು. ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಅನಿಸ್ತು. ರೇಟ್ ಪ್ರಕಾರ ನೋಡೋಕ್ಕೆ ಹೋದರೆ ತುಂಬ ಕಮ್ಮಿನೇ ಕ್ವಾಂಟಿಟಿ, ಅಂದರೆ ರೇಟ್ ಎಲ್ಲ ಕಂಪೇರ್ ಮಾಡಿದ್ರೆ. ಬಟ್ ಹೊಟ್ಟೆ ತುಂಬುವಷ್ಟು ಊಟ ಎಲ್ಲ ತೊಗೊಂಡ್ರೆ, ಮಧ್ಯಾಹ್ನ ಆಗಿರೋದ್ರಿಂದ ಊಟ ತಿಂದುಬಿಟ್ಟು 4 ಗಂಟೆಯಿಂದ 6 ಗಂಟೆಗೆ ಅಂತ ಹೇಳಿದ್ರು ದೇವಸ್ಥಾನ ಓಪನ್. ಸೊ 3 ಗಂಟೆ ಅಷ್ಟೊತ್ತಿಗೆ ರೆಡಿ ಆಗಿ ನಾವು ಇಲ್ಲಿ ಸ್ವಲ್ಪ ಊಟ ಮುಗಿಸ್ಕೊಂಡ್ರಿ. ಅಂಬ ಅಂಬ ಹಬ್ಬನೆಲ್ಲ ತಿನ್ನಬಾರ್ದು. ಸೊ ಹೊಟ್ಟೆ ತುಂಬ ಹಸಿತಾ ಇತ್ತು ಅನಿಸುತ್ತೆ. ನಾನು ತಿನ್ನೋದೆಲ್ಲ ವ್ಲಾಗೇ ಮಾಡ್ಕೊಂಡಿಲ್ಲ. ತಿಂದಾದಮೇಲೆ ಊಟ ಆರ್ಡರ್ ಮಾಡ್ಕೊಂಡಿದ್ರಿ. ನಾನು ನಮ್ಮ ಅತ್ತೆ ಊಟ ಆರ್ಡರ್ ಮಾಡ್ಕೊಂಡಿದ್ರಿ. ನಮ್ಮ ಮಾವ ಇಡ್ಲಿ ವಡೆ, ವಿಕಾಸ್ ಅವರು ಏನೋ ಫ್ರೈಡ್ ರೈಸ್ ಏನೋ ಆರ್ಡರ್ ಮಾಡ್ಕೊಂಡಿದ್ರು. ಬಟ್ ಸಖತ್ತಾಗಿತ್ತು ಟೇಸ್ಟ್ ವೈಸು. ಆಮೇಲೆ ಅಂಬ ಅಂತ ಇದ್ದ ನನ್ನ ಮಗ, ಅದ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹಾಗೆ ದರ್ಶನಕ್ಕೆ ಹೊರಟ್ರಿ ನಾವು. ಬೇಡ ಬೇಡ ಬಾ ಯಪ್ಪ, ಇಕ್ಕಕ್ಕೆ ಬಂದ್ಬಿಡ್ತಾನ ಹುಡುಗ. ಇರು, ಮಿಸ್ ಆಗ್ತೀವಿ. ಅಮ್ಮ ಅಂತಾನೆ, ಅಮ್ಮ ಇಷ್ಟ. ಹಂಗೇನಿಲ್ಲ, ಬನ್ನಿ ಅಪ್ಪ ನೀವು.
ಇಲ್ಲಿ ನಮ್ಮ ಮಾವ ವೀಡಿಯೋ ಮಾಡಬೇಡ, ಫೋಟೋ ಹಿಡಿಬೇಡ ಅಂತ ಹೇಳ್ತಾನೆ ಇರ್ತಾರೆ. ಸೊ ನಾನು ಅಯ್ಯೋ ಏನಿಲ್ಲ ಅಂತ ಹೇಳ್ಕೊತಾನೆ ಇರ್ತೀನಿ. ಬಟ್ ಅವ್ರಿಗೇನೋ ನನ್ನ ಫೋನ್ ಎತ್ತಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅನಿಸುತ್ತೆ ವ್ಲಾಗ್ ಮಾಡೋದು, ನನಗೆ ಗೊತ್ತಿಲ್ಲ. ಆಮೇಲೆ ನನ್ನ ಹಸ್ಬೆಂಡು ವೀಡಿಯೋ ಮಾಡಿದ್ರು, ನಾನು ನನ್ನ ಮಗು ಹೋಗ್ತಾ ಇರೋದು. ಸೊ ತುಂಬ ಕ್ಯೂಟಾಗಿ ಅನಿಸ್ತು. ಇದು ರೀಲ್ಸ್ ಮಾಡಿರೋ ವೀಡಿಯೋ. ಆ್ಯಕ್ಚುಲಿ ರೀಲ್ಸ್ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಯೂಟ್ಯೂಬಲ್ಲೂ ಹಾಕಿದ್ದೀನಿ, ಇನ್ಸ್ಟಾಗ್ರಾಮ್ ಐಡಿಯಲ್ಲೂ ಹಾಕಿದ್ದೀನಿ. ನಾವು ಒಳಗಡೆ ಬಂದಿದ ತಕ್ಷಣ ಏನೋ ಪ್ಲೆಸೆಂಟ್ ಆಗಿತ್ತು ಗೊತ್ತಾ, ತುಂಬ ವೈಬ್ಸ್, ಗುಡ್ ವೈಬ್ಸ್ ಅಂತಾರಲ್ವ ಆ ಥರ ಒಂದು. ಹಾಗೆ ಓಡ್ತಾನೆ, ಎಷ್ಟು ಖುಷಿ ಅಂದರೆ ಪಾಪುಗೆ. ತುಂಬ ದೊಡ್ಡದಲ್ವಾ ಇದು. ಸೊ ಎಲ್ಲ ಕಡೆ ಓಡೋಗೋಣ, ಅಲ್ಲೆಲ್ಲ ಹಸುಗಳು ಕಾಣಿಸ್ತದೆ ಅದನ್ನೆಲ್ಲ ಮುಟ್ಟೋಣ ಅಂತ ಅವನಿಗೆ ಒಂಥರ ಖುಷಿ ಅಂದರೆ ಖುಷಿ. ಅಪ್ಪ ಎಷ್ಟು ದೊಡ್ಡ ದೇವಸ್ಥಾನ ಇದು. ನನ್ನ ಮೊದಲನೇ ಸಲ ರಾಯರ ದರ್ಶನಕ್ಕೆ ಬಂದಿರೋದು, ಅಂದರೆ ಮಂತ್ರಾಲಯಗೆ ಬಂದಿರೋದು. ಇದು ನನ್ನ ಫಸ್ಟ್ ಟೈಮ್. ಸೊ ನನಗಂತೂ ತುಂಬಾ ಖುಷಿ ಅನ್ನಿಸ್ತು. ಎಲ್ಲ ಕಡೆ ಅವರ ಅಂದರೆ ಕತೆಗಳು, ಚಿಕ್ಕ ಚಿಕ್ಕ ಕತೆಗಳಿರುತ್ತಲ್ಲ, ಅವ್ರು ಬಂದಿರೋ ದಾರಿ, ಅವ್ರು ಯಾವ್ಯಾವ ಥರ ಇದೆಲ್ಲ ಮಾಡಿದ್ದಾರೆ, ಅದನ್ನು ಕಂಪ್ಲೀಟಾಗಿ ಹಾಕಿದ್ದಾರೆ ಗೋಡೆ ಮೇಲೆ. ಯಾರ್ಯಾರು ಟೈಮ್ ಇದೆ ದಯವಿಟ್ಟು ಓದ್ಕೊಂಡೋಗಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಎಷ್ಟೋ ವಿಷಯಗಳು ಗೊತ್ತಿಲ್ಲದೆ ಇರೋದೆಲ್ಲ ತಿಳ್ಕೊಬೋದು ಆ ಗೋಡೆ ಮೇಲೆ ಇರೋದನ್ನ ಓದ್ಕೊಂಡು ಹೋದ್ರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲಂತೂ ಪಾಪು ಸಿಕ್ಕಾಪಟ್ಟೆ ಖುಷಿಯಾಗಿದ್ದ. ಕೈ ಮುಗಿಯೋದು ನೋಡಿ ಅದೆಲ್ಲ ನನಗಂತೂ ಅವನೇ ಮಾಡ್ತಾನೆ ಗೊತ್ತಾ, ನಾವು ಹೇಳ್ಕೊಡೋದೇ ಬೇಡ. ತುಂಬ ಅಂದರೆ ಗೊತ್ತಿದೆ ಅವನಿಗೆ ದೇವ್ರ ಮುಂದೆ ಕೈ ಮುಗಿಬೇಕು ಅಂತ ಎಲ್ಲ. ನಿಂತ್ಕೊಂಡು ಕೈಯೆಲ್ಲ ಮುಗ್ಕೊಂಡು ಚೆನ್ನಾಗಿ ಅನಿಸ್ತಾ ಇತ್ತು. ಸೊ ಇಲ್ಲಿ ನಮ್ಮತ್ತೆ ಅದ್ರ ಮೇಲೆ ಬರೀತಾರಲ್ಲ ಆ ಶ್ಲೋಕನ ಹೇಳಿದ್ದಾರೆ, ಹಾಗೆ ಹಾಕ್ತೀನಿ ನೋಡಿ. ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ವಾವ್, ಏನು ಲೈನ್ಸ್ ಅಲ್ವಾ. ಇಲ್ಲೆಲ್ಲ ಕ್ಯೂ ಎಲ್ಲ ಏನಿಲ್ವಾ ಅಮ್ಮ? ಹೋಗ್ಬಿಟ್ಟು ಬರ್ತಾ ಇರ್ಬೋದಾ? ಏನು ಇಷ್ಟೊಂದು ರಶ್ ಫ್ರೀ ಇದೆ? ಧರ್ಮಸ್ಥಳ ಇದು ಮಂತ್ರ ತಿರುಪತಿ ಬಿಟ್ರೆ ಎಲ್ಲೂ ಆ ಥರ ಇರಲ್ಲ. ಅಲ್ಲ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ. ಬೇಡಪ್ಪ, ಬೇಡ, ಥ್ಯಾಂಕ್ ಯು. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತೋಂ ಕಾಮಧೇನವೇ. ಶ್ಲೋಕದ ವಿಶೇಷ ಕೂಡ ಇದೆ, ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಅದ್ರ ಜಾಗಕ್ಕೂ ನಾವು ಹೋಗಿದ್ವಿ. ಸೊ ಒಳ್ಳೆ ದರ್ಶನ ಆಯಿತು ಗೊತ್ತಾ, ತುಂಬ ಒಳ್ಳೆ ದರ್ಶನ ಆಯಿತು. ನನಗಂತೂ ಹತ್ರದಲ್ಲಿ ನಿಂತ್ಕೊಂಡು ಬೇಡ್ಕೊಂಡ್ರಿ ದೇವ್ರನ್ನ. ಅಷ್ಟು ಒಳ್ಳೆ ದರ್ಶನ, ತುಂಬ ಚೆನ್ನಾಗಿತ್ತು ದರ್ಶನ ಮಾತ್ರ. ಅಮ್ಮ ಇಲ್ಲಿಂದ ಇಲ್ಲ ಮಾಡು, ನೋಡಲ್ಲ ಅಂಕಲ್, ನೋಡು ಅಂಕಲ್ ಎಲ್ಲ ಮಾಡ್ತಿದ್ದಾರೆ. ಮಾಡು ಅಪ್ಪ ಚಾಮಿ ಒಳ್ಳೇದು ಮಾಡ್ತಾ ಇದ್ದೋಳು. ಅಮ್ಮ ಫೋನ್ ಎಲ್ಲ ಇದೆಯಾ ಇಲ್ಲ? ಶಲ್ಯ ಅಮ್ಮ ಅಲ್ಲೇ ಇಟ್ಬಿಟ್ಟು ಬನೀನು ಬಿಚ್ಚಬೇಕಂತ ಬಿಡು. ಶಲ್ಯಗಿಲ್ಲ ಏನೂ ಇಲ್ಲ, ಬನೀನು ಬಿಚ್ಚಕ್ಕೆ ಇರ್ತವೆ. ಮೆಲ್ಲಗೆ ನಡೀರಿ, ಪರವಾಗಿ. ಪಪ್ಪು ಇಲ್ಲಾಡು ನೀನು. ನಾವು ಮಂಗಳವಾರ ದರ್ಶನಕ್ಕೆ ಹೋಗಿದ್ದಿತ್ತು. ಸೊ ಜನ ತುಂಬ ಕಮ್ಮಿ ಇದ್ದರು. ಹಾಗೆ ಅಲ್ಲಿ ಮ್ಯೂಸಿಯಂ ಥರ ಇತ್ತಲ್ಲ, ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿ 10 ನಿಮಿಷ ಕುತ್ಕೊಂಡು ರಾಯರ ಮುಂದೆ ಒಂದು 2-3 ಸೆಕೆಂಡ್ ಕುತ್ಕೊಂಡು ಬೇಡ್ಕೊಂಡು ನಂತರ ಎದ್ದು ಕೈ ಮುಕ್ಕೊಂಡು ಆಚೆ ಬಂದು ಇದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಮೇಲೆ ಕಳಶ, ಫ್ಲ್ಯಾಗ್ ಅದೆಲ್ಲ ನೋಡಿಬಿಟ್ಟು ಮತ್ತೆ ಹಾಗೆ ಪ್ರಸಾದ ಎಲ್ಲ ತೊಗೊಂಡು ನಾವು ಅಲ್ಲಿಂದ ಆಚೆ ಬಂದಮೇಲೂ ಅಲ್ಲೊಂದು ಪುಟ್ಟ ದೇವಸ್ಥಾನ ಇದೆ, ಮಾಚಲಮ್ಮ ಅಂತ. ಸೊ ನೋಡಿ, ಪ್ರಸಾದ ತೀರ್ಥ ಅದೆಲ್ಲ ಕೊಟ್ಟರು, ತೊಗೊಂಡು ಆಚೆ ಬಂದ್ರಿ. ಆ ದೇವಿ ಕೂಡ ದರ್ಶನ ತುಂಬ ಚೆನ್ನಾಗಾಯಿತು. ನಾನಂತೂ ತುಂಬಾ ಖುಷಿಪಟ್ಟೆ. ಆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಸೊ ಲಾಸ್ಟಲ್ಲಿ ಫೋಟೋಸ್ನೆಲ್ಲ ಅಟ್ಯಾಚ್ ಮಾಡ್ತೀನಿ ನೋಡಿ. ಸೊ ಹೋಪ್ಫುಲಿ ನಾನು ರಾಘವೇಂದ್ರ ದರ್ಶನ ಮುಗಿಸ್ಕೊಂಡು ಬಂದಿದ್ದೀನಿ. ಬೇಗ ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಕೂಡ ದಯವಿಟ್ಟು ಬೇಗ ಬೆಳೆಸಿ ಅಂತ ಕೇಳ್ಕೊತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಎಲ್ಲರಿಗೂ ಗುರು ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ, ಎಲ್ಲರೂ ಸುಖದಿಂದ ಇರಲಿ, ಎಲ್ಲ ಕಷ್ಟಗಳು ದೂರ ಆಗಲಿ ಅಂತ ಕೇಳ್ಕೊತೀನಿ. ಬಾಯ್, ಟೇಕ್ ಕೇರ್.